ನಮಸ್ಕಾರ ರೀ, ನಮ್ಮವ್ರಿಗೆಲ್ಲ ನಮಸ್ಕಾರ. ಸೆಪ್ಟೆಂಬರ್ ತಿಂಗಳ 8-9ನೇ ತಾರೀಕು ರೀ ಇವತ್ತು. ಕೆಲವೊಬ್ರು ಮುಂಗಡಿ ಚಟ್ನಿ ಮಾಡ್ತಾರಲ್ರಿ ಸೆಪ್ಟೆಂಬರ್ 25 ನಂತರ. ಅಕ್ಟೋಬರ್ 1ನೇ ತಾರೀಕು 2ನೇ ತಾರೀಕು ಅಕ್ಟೋಬರ್ ತಿಂಗಳದಾಗ ಚಟ್ನಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ. ಸ್ವಲ್ಪ ಅಡ್ವಾನ್ಸ್ ಏನು ಚಟ್ನಿ ಮಾಡ್ಕೋತಾರಲ್ಲ ಅವರೆಲ್ಲ ಫೋನ್ ಮಾಡಿ ಚಟ್ನಿ ಡೇಟ್ ಹೇಳಕತ್ತಾರೆ ಹಿಂಗ್ರಿ ಅಂತಂದು. ಅದಕ್ಕೆ ನಾವೇನದ ಚಟ್ನಿ ರೆಡಿ ಆಗ್ತೀವಿ. ಅದಕ್ಕೆ ನಾವೇನದ ಈ ವರ್ಷ ಗೊನೆ ಹೆಂಗೆ ಬರ್ತದೆ, ನೀರು ಕಡಿಮೆ ಬಿದ್ದದೇನು, ಯಾಕಂತಂದ್ರೆ ನೀರಿನ ಸಮಸ್ಯೆ ಭಾಳಷ್ಟು ರೈತರಿಗೆ ಈ ವರ್ಷ ಕಾಡ್ಯದ್ರಿ. ನಾನು ಹಿಡ್ಕೊಂಡು ಹೇಳ್ತೀನಿ ರೀ, ಕಾಡ್ಯದ. ಅದಕ್ಕೆ ನಮಗೆ ಗೊನೆ ಯಾವ ರೀತಿ ಬರ್ತದೋ, ಬೆಳಗ್ಗೆ ಬರ್ತದೇನು ರೀ, ಮತ್ತು ಅದು ಕರಗಲಾರಂಗೆ ಹೆಂಗೆ ಮಾಡ್ಕೋಬೇಕು ರೀ, ಮತ್ತು ಯಾವ ರೀತಿ ನಾವು ಅದಕ್ಕೆ ಮೊದಲೇ ಆಗಾವು ಏನಾರ ಸಿಗೋಕ್ಕಿಂತ ಮೊದಲೇ ಮಾಡ್ಕೊಳಕ್ಕೆ ಬರ್ತದೇನೋ ಅಂತೇಳಿ ಹಿಂಗೆ ರೈತರು ಸಾಕಷ್ಟು ರೈತರು ಕೇಳಾಕತ್ತೀರಿ. ಆದರೂ ನಾವು ಒಂದು ಸ್ವಲ್ಪ ನಿಮಗೆ ಮೊದಲು ಕಡ್ಡಿ ನಾವು ಈಗ ಲ್ಯಾಬಿಗೆ ಒಯ್ದು ನಾವು ಕಡ್ಡಿ ಕೊಡ್ತೀವಿ ರೀ. ನಿಮ್ಮ ಕಡ್ಡಿ ಒಳಗೆ ಒಂದು ಕಡ್ಡಿ ಒಳಗೆ ಇಂತಿಷ್ಟು ಗೊನೆ ಅದಾವೆ, ಸಣ್ಣ ಗೊನೆ ಇಷ್ಟು ಅದಾವೆ, ಆಮೇಲೆ ಕರಗಲಾರ ಗೊನೆ ಇಷ್ಟು ಅದಾವೆ, ಸ್ವಲ್ಪ ಗೊನೆ ಬೆಳಗ್ಗೆ ಬರುವಂಥ ಚಾನ್ಸಸ್ ಇರ್ತದೆ. ಆಮೇಲೆ ಏನದ, ನೀವು ಚಟ್ನಿ ಹೊಡ್ಲಿಕ್ಕೆ ನಿಮ್ಮ ಕಡ್ಡಿ ಕರೆಕ್ಟ್ ಇದು ಪರ್ಫೆಕ್ಟ್ ಅದ, ಈಗ ನೀವು ಚಟ್ನಿ ಮಾಡ್ಬೋದು. ಇಲ್ಲ ಇನ್ನೂ 25 ದಿವಸ ತಡೀರಿ, ಇನ್ನು ನಿಮ್ಮ ಕಡ್ಡಿ ಪರ್ಫೆಕ್ಟಾಗಿ ಪಕ್ವಾಗಿಲ್ಲ ಅಂತೇಳಿ ಹೇಳ್ತಾರೆ ಅವರು. ಅದಕ್ಕೆ ನಾವೇನದ ಲ್ಯಾಬಿಗೆ ಒಯ್ಲಾರ್ದೆ ನಾವು ಚೆಕ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಈ ವಿಡಿಯೋದಾಗ ತಿಳ್ಕೊಳ್ಳೋಮಂತ್ರಿ. ಚಟ್ನಿ ಬಗ್ಗೆ ಭಾಳಷ್ಟು ಅದರದು ಈ ವರ್ಷ ಭಾಳಷ್ಟು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ 3 ವರ್ಷದ ಹಿಂದೆ ಎಷ್ಟು ರೈತರು ದವಣಿ ಸಲುವಾಗಿ ಹಾಳಾಗ್ಯಾರ, ಆಮೇಲೆ ಕೊಳೆ ರೋಗ ಸಲುವಾಗಿ ಹಾಳಾಗ್ಯಾರ, ಆಮೇಲೆ ಮತ್ತೇನೇನೋ ಬೇರೆ ಹಾಳಾಗ್ಯಾರ. ಆ ರೀತಿಯೇ ಈ ವರ್ಷವೂ ಮಳೆ ಆಗ್ಯದ. ನಮ್ಮ ಕಡೆ ಎಲ್ಲ ಪ್ಲಾಟ್ಗಳ್ದಾಗ ನೀರು ಎದ್ದು ಸಣ್ಣಗೆ ಹರಿಯೋಕೆ ಸ್ಟಾರ್ಟ್ ಮಾಡ್ಯದ್ರಿ. ಆದ್ರೆ ನಮ್ಮ ದ್ರಾಕ್ಷಿ ಪ್ಲಾಟ್ನಾಗೆಲ್ಲ ಸ್ವಲ್ಪ ನೀರು ಎದ್ದು ಹರಿತದಲ್ರಿ, ಆ ರೀತಿ ಹರಿಯೋಕೆ ಸ್ಟಾರ್ಟ್ ಮಾಡ್ಯದ. ಹಾಗಾಗಿ ಏನದ, ಸ್ವಲ್ಪ ಈ ವರ್ಷ ಅದೇ ಹೋದ ವರ್ಷ ಅದಕ್ಕಿಂತಲ ಮೊದಲಿನ ವರ್ಷ ಚಾಟ್ಗಳು ಅದಾವಲ್ಲ, ಆ ಚಾಟಿನ ಪ್ರಕಾರ ಹೋದ್ರೆ ಈ ವರ್ಷ ನಡೆಯಂಗಿಲ್ಲ. ಚೇಂಜಸ್ ಮಾಡ್ಕೋಬೇಕಾಗ್ತದೆ. ಔಷಧಿ ಒಳಗೆ ಬದಲಾವಣೆ, ಗೊಬ್ಬರ ಒಳಗೆ ಬದಲಾವಣೆ, ಆಮೇಲೆ ಸ್ಪ್ರೇಗಳದಾಗ ಬದಲಾವಣೆ, ಸಿಸ್ಟಮ್ ಭಾಳಷ್ಟು ಚೇಂಜ್ ಮಾಡಿಕೊಂಡು ಈಗಿನ ಕಡಿಮೆ ರೇಟಿನ ಒಳಗೆ ನಾವು ಕಡಿಮೆ ಖರ್ಚಿನ ಒಳಗೆ ನಾವು ಅದಕ್ಕೆ ಹೆಚ್ಚಿನ ಇಳುವರಿ ಬೆಳೆ ತೋರಿಸ್ಬೇಕಾಗ್ಯದ. ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ನಾವು ದ್ರಾಕ್ಷಿ ರೈತರು ಬದುಕ್ತೀವಿ. ಅದಕ್ಕೆ ಈಗ ಸದ್ಯಕ್ಕೆ ಮೊದಲು ನಮ್ಮ ದ್ರಾಕ್ಷಿ ಕಡ್ಡಿ ಪಕ್ವ ಹೆಂಗಾಗ್ಯದ, ನಮ್ಗೆ ಚಟ್ನಿಗೆ ಅನುಕೂಲ ಆಗ್ಯದೋ ಇಲ್ಲೋ. ಭಾಳಷ್ಟು ರೈತರು ಹೇಳ್ತಾರೆ 140 ದಿವಸ ಆಗಬೇಕು, ಆದ ನಂತರ ನಾವು ಚಟ್ನಿ ಮಾಡಬೇಕು. 140 ದಿವಸ ಆಗಿತ್ತಿಲ್ಲ ಅಂದ್ರೆ ಪಕ್ವ ಆಗಿತ್ತಿಲ್ಲ ಅಂದ್ರೆ ಅದಕ್ಕೇನದ, ನಾವು ಯಾವ ರೀತಿ ಆಗ್ಯದ ಅನ್ನೋದು ನಾವು ಇಲ್ಲೇ ಟೆಸ್ಟ್ ಮಾಡ್ಬೋದು. ಕೆಲವೊಂದು ನ್ಯಾಚುರಲ್ ಆಗಿ ಕರೆಕ್ಟಾಗಿ ಬೆಳ್ಕೊಂಡು ಹೋಗಿತ್ತಂದ್ರೆ 130 ದಿವಸಿಗೆ ಚಟ್ನಿ ಬಂದಿರ್ತದೆ. ಅದು ಹೆಂಗೆ ಅನ್ನೋದು ನಾವು ತಿಳ್ಕೊಬೇಕಂದ್ರೆ ನೋಡಿರಿ, 2 ಕಡ್ಡಿ ಕಟ್ ಮಾಡ್ಕೊಂಡು ಬಂದೀನಿ ವಿಡಿಯೋ ಮಾಡೋ ಸಲುವಾಗಿ. ಈಗ ನೋಡಿರಿ, ಫಸ್ಟ್ ಟೈಮ್ ತೋರಿಸ್ತೀನಿ ರೀ ನಿಮ್ಗೆ. ನಮ್ಮ ಕಡ್ಡಿ ಚಟ್ನಿಗೆ ಪಕ್ವ ಆದೋ ಅಥವಾ ಇಲ್ಲೋ ಮೊದಲು ನೋಡ್ಕೊಳ್ಳೋಮಂತ್ರಿ. ಅದು ಗೊನೆ ಬಿಡುತ್ತದೋ ಇಲ್ಲೋ ಅನ್ನೋದು ಆನಂತರ ನೋಡಮ್ಮ. ಈಗ ನೋಡಿರಿ, ಇದೇನೈತಲ್ಲ ತಪ್ಪಲೈತಲ್ರಿ, ಇದನ್ನು ಏನದ ಸ್ಲೋ ಆಗಿ, ಸ್ಪೀಡ್ ಮುರಿಯೋದಿಲ್ಲ, ಸ್ಲೋ ಆಗಿ ಈ ರೀತಿ ಉಚ್ಕೊಂಡು ಬರಬೇಕು. ಇಲ್ಲೇನು ಉಚ್ಕೊಂಡು ಬರ್ತಲ್ರಿ, ಈ ರೀತಿ ಉಚ್ಕೊಂಡು ಬರಬೇಕು. ಆಮೇಲೆ ಇಲ್ಲಿ ಯಾವುದೇ ರೀತಿಯಾದಂಥ ಒಳಗೆ ಕಡ್ಡಿಗೆ ಲಿಂಕ್ ಇರಬಾರ್ದು. ಈಗ ನೋಡಿರಿ, ಇದು ಒಂದು ಐತಲ್ಲ, ಈಗ ಇನ್ನೊಂದು ತೋರಿಸ್ತೀನಿ ರೀ. ಹಾಂ ನೋಡಿರಿ, ನೀವು ಚಟ್ನಿ ಮಾಡಿರೋದು ತೋರಿಸ್ಕೊಡ್ತಿದ್ದು. ಚಟ್ನಿ ಮಾಡೋದು ಈ ರೀತಿ, ನಿಮಗೆ ಈ ರೀತಿ ಉಚ್ಚಿ ಬರಬೇಕದು. ಅಲ್ಲೇ ನೋಡಿರಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿನೂ ಮ್ಯಾಚುರಿಟಿ ಆಗೋ ಮೂಮೆಂಟ್ ಐತ್ರಿ ಇದು. ಇಲ್ಲಿ ನೋಡಿರಿ ಹ್ಯಾಂಗೆ ಕಟ್ಟಾಗಿ ಸುಳ್ಳು ಬರ್ತದೆ. ಈ ರೀತಿ ಸುಳ್ಳು ಬರಬಾರ್ದು. ನೋಡಿರಿ, ಇಲ್ಲಿ ನರ ಹೋಯ್ತಿಲ್ಲ ರೀ, ಇಲ್ಲಿ ಮ್ಯಾಲಿನ ತೊಗಟಿ ಕಿತ್ಕೊಂಡು ಬಂತು. ಇಲ್ಲಿ ನೋಡಿರಿ, ತನ್ನ ಮ್ಯಾಚುರಿಟಿ ಇದೇನು ಅದು ಹಸಿ ಐತಲ್ಲ ಅಟ್ಟೆ ಬಂದದು, ಆದರೆ ಇಲ್ಲಿ ನರ ಕಿತ್ಕೊಂಡು ಬಂತು. ಇಟ್ಟೇ ವ್ಯತ್ಯಾಸ ನಾವು ತಿಳ್ಕೊಳ್ಳೋದು. ಇದು ಚಟ್ನಿಗೆ ಬಂದದ ಇಲ್ಲ. ಈಗ ಆಲ್ರೆಡಿ ನೋಡಿರಿ, ನಾನು ಏಪ್ರಿಲ್ 14ಕ್ಕೆ ಚಟ್ನಿ ಮಾಡ್ಕೊಂಡಿನಿ. ಈಗ 8-9 ತಾರೀಕು ಅದು ಸೆಪ್ಟೆಂಬರ್. ಎಷ್ಟು ದಿನ ಆಯಿತು, ನಂದು ಕರೆಕ್ಟ್ ಪರ್ಫೆಕ್ಟ್ ಆಗಿಬಿಡ್ತು. ನಂದು ಆಗಿ ಬಕ್ಕಳ ದಿವಸ ಆಗ್ತೀನಿ ರೀ. ಇನ್ನೊಂದು ಇದಲ್ಲದೆ ರೀ, ನಾವು ಕಡ್ಡಿ ನಮ್ಮದು ಪರ್ಫೆಕ್ಟ್ ಅಂದ್ರೆ ಇನ್ನು ಈ ಕಡ್ಡಿನ ನಾ ಕತ್ರಿಲೇ ತೋರಿಸ್ತೀನಿ ತೋರಿ. ಮತ್ತೆ ಅದಕ್ಕೆ ಒಳಗೆ ಕಾಣಿಸ್ತದಲ್ರಿ, ಆಹಾರ ಸಪ್ಲೈ ಮಾಡೋ ಈ ರೀತಿ ಕಟ್ ಮಾಡ್ಕೋರಿ. ಇದನ್ನೇನದ, ನೋಡಿರಿ
ಎಷ್ಟು ಪರ್ಫೆಕ್ಟಾಗಿ ಸಿಗ್ತದೆ. ಇದು ಒಡೆದ ಸೀಳ್ಯದ್ರಿ. ಇದೇನು ನಡುವಿನ ಕೆಂಪು ಗೆರೆ ಐತಲ್ರಿ ನೋಡಿರಿ, ಮ್ಯಾಲಿನ ತ್ವಾಟಿ ಕಲರು ಸೇಮ್ ಐತಿ, ಒಳಗಿನ ಕೆಂಪು ಗೆರೆ ಕಲರು ಸೇಮ್ ಐತಿ. ಇದು ನಮಗೆ ಕರೆಕ್ಟ್ ಚಾಟ್ನಿಗೆ ರಿಸಲ್ಟ್ ಕೊಟ್ಟ, ಚಾಟ್ನಿ ಮಾಡ್ರಿ ಅಂದಂಗೆ ಅದೀಗ ಸದ್ಯಕ್ಕೆ ನಮ್ಮ ಪ್ಲಾಟಿಗೆ. ಆಮೇಲೆ ಇನ್ನೊಂದು ಗರ್ಭ ಹೆಂಗಾಗ್ಯದ ತಿಳ್ಕೊಬೇಕು ನಾವು. ಏನು ದೊಡ್ದಿಲ್ಲ ರೀ, ಇದೇನು ನಾವು ಕಡ್ಡಿ ಸದ್ಯಕ್ಕೆ ನಿಮಗೆ ಚೂಂಟಿ ಕೊಟ್ಟೆ ಅಲ್ರಿ, ಕತ್ತರಿಸಿ ತೋರಿಸಿದಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳೋದು. ನಾವು ಉಗುರಿನ ಮುಖಾಂತರ ರೀ, ಕತ್ರಿ ಮುಖಾಂತರ ಆದ್ರೆ ಅದು ಕಂಪಲ್ಸರಿ ಕಟ್ ಮಾಡ್ತದೆ. ನಾವು ಉಗುರಿನ ಮುಖಾಂತರ ಇದೇನದ ಸೀಳೋದು ಹಿಂಗೆ ನೋಡಿರಿ, ಇಲ್ಲೇನದೈತಿಲ್ಲ ಸೆಂಟ್ರ್ ಒಳಗೆ ನೋಡಿರಿ, ಕರೆಕ್ಟಾಗಿ ಅದು ನಾವು ಎಷ್ಟು ಸೀಳ್ಕೊಂಡಿರ್ತೀವಲ್ಲ ಅದೇ ರೀತಿಯೇ ನಮಗೆ ಸೀಳಿ ಬರಿಬೇಕದು. ಈಗ ನಾವು ಸೂರ್ಯಪಾನ ಅದ್ರ ಮ್ಯಾಲಿನ ತ್ವಾಟಿ ತೆಗೆನೆ ಹೆಂಗೆ ಅದು ರೌಂಡ್ ಬರ್ತಲ್ಲ ಆ ರೀತಿ ರೌಂಡ್ ಬರಬಾರ್ದು. ಇದು ನೋಡಿರಿ, ಇದು ಪರ್ಫೆಕ್ಟ್ ಗರ್ಭಾಗೆ ಚಾಟ್ನಿಗೆ ಬಂದದ ಅಂದಾಗ. ಆಮೇಲೆ ಇನ್ನೊಂದು ಕಣ್ಣು, ಇದೇನದಲ್ರಿ ಉಗುರು ಹಚ್ಚಿರಿ ಅನ್ಮಾತ್ಲೆ ಹಿಂಗೆ ಕಿತ್ತು ಬರಿಬೇಕದು ಪೂರ ನೋಡಿ. ಗರ್ಭಾಗಿ ಚಿಗ್ಯಾಕೆ ರೆಡಿ ಆಗಿ ಕೂತದ ಅಂದಂಗೆ. ಇಟ್ಟೆ ನಾವು ಮೊದಲು ನಾವು ಇಟ್ಟು ಚೆಕ್ ಮಾಡ್ಕೊಂಡ್ರೆ ಮುಗಿದೈತ್ರಿ, ಲ್ಯಾಬಿಗೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನದ ಈ ರೀತಿ ನಮಗೆ ಗರ್ಭ ಆಗ್ಯದ ಅನ್ನೋದು, ಆಮೇಲೆ ಚಾಟ್ನಿಗೆ ನಮ್ಮ ಪ್ಲಾಟ್ ರೆಡಿ ಆಗ್ಯದ ಅನ್ನೋದು, ಈ ರೀತಿ ಒಂದು ಸ್ಲೋವಾಗಿ ನ್ಯಾಚುರಲ್ ಆಗಿ ತನ್ನಿಂದ ತಾನೇ ಬೆಳ್ಕೊಂಡು ನಾವು ಔಷಧ ಗೊಬ್ಬರ ಕುಡಿಬೇಕೇ ರೀ. ತನ್ನಿಂದ ತಾನೇ ಅಂತಂದ್ರೆ ಹಂಗಲ್ಲ, ಔಷಧ ಗೊಬ್ಬರ ಕುಡಿಬೇಕ್ರಿ. 140 ದಿನದ ಒಳಗಂತರೂ ಒಟ್ಟು ಯಾರು ಚಟ್ನಿ ಮಾಡೋಕೆ ಹೋಗಬೇಡ್ರಿ, ಕಂಪಲ್ಸರಿ ಗೊನೆ ಕರಗ್ತದೆ. ಹಾಗಾಗಿ ಏನದ ನೀವು 140 ದಿವಸ ಆದ ನಂತರ ನೀವು ಚಟ್ನಿಗೆ ಅವಕಾಶ ಮಾಡ್ಕೋರಿ. ನೋಡಿರಿ, ಭಾಳಷ್ಟು ಈ ವರ್ಷ ಮಳೆ ಇರೋದರಿಂದ ಏನಾಗಿಬಿಡ್ತದೆ, ಕೆಲವೊಂದು ರೋಗಗಳು ಬರ್ತಾವೆ. ಆ ರೋಗಗಳಿಗೆ ತುತ್ತಾಲಾರಂಗೆ. ಆಮೇಲೆ ಇನ್ನೊಂದೇನದ, ಮಳೆ ಜಾಸ್ತಿ ಇರೋದರಿಂದ ನಮ್ಗೆ ಔಷಧ ಹೊಡೆದ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದು ಡಾರ್ಮಿಕ್ಸ್ ಒಳಗೆ ಮಿಕ್ಸ್ ಮಾಡುವಂಥ ಔಷಧ ಐತಂತ, ಅದ್ರ ಬಗ್ಗೆ ನಮ್ಗೆ ಭಾಳಷ್ಟು ರೈತರು ಕಮೆಂಟ್ ಮಾಡಿ ಹೇಳೋದು ಬಳಕೆ ಗೊತ್ತಾ. ನಾವಂತರೂ ಮೊದಲಂತರೂ ಯೂಸ್ ಮಾಡಿಲ್ಲ. ಆಮೇಲೆ ಅವ್ರಿಗೆ ರಿಸಲ್ಟ್ ಎಲ್ಲ ಕೊಟ್ಟಾರೆ. ನಾವು ಟೆಸ್ಟ್ ಮಾಡಿ ಏನದ 25 ದಿವಸ ತನಕ ಯಾವುದೇ ತ್ರಿಪ್ಸ್ ಆಗಲಿ ಉಡದೆ ಆಗಲಿ ನಮ್ಮ ಪ್ಲಾಟಿಗೆ ತಿನ್ನೋದೇ ಇಲ್ಲ ಅಂತ, ಸೈಡ್ ಎಫೆಕ್ಟ್ ಇಲ್ಲ. ಇದು ಆರ್ಗ್ಯಾನಿಕ್ ಬೇಸ್ಡ್, ಅದನ್ನೊಂದು ಹೇಳ್ತೀನಿ ರೀ ನಿಮ್ಗೆ. ಆರ್ಗ್ಯಾನಿಕ್ ಬೇಸ್ಡ್, ಸೈಡ್ ಎಫೆಕ್ಟ್ ಇಲ್ಲ. ಇದೇನದು ಈ ಸಾರಿ ಯೂಸ್ ಮಾಡ್ಬೇಕನ್ನೋ ಪ್ಲ್ಯಾನ್ ಅದ. ಇನ್ನೂ ಸಾಕಾಗಷ್ಟು ಅದಾವೆ ರೀ, ಒಂದು 7-8 ಥರ ವಿಡಿಯೋ ಏನದ ಈ ಸದ್ಯ ನಿಮ್ಗೆ ಒಂದು 8-9 ದಿವಸನಾಗ ಕೊಡ್ತೀನಿ. ಆ ರೀತಿ ನೀವು ರೆಡಿ ಮಾಡ್ಕೊಂಡು ಚಟ್ನಿ ಮಾಡ್ಕೋರಿ. ಎಲ್ಲರೂ ಸ್ವಲ್ಪ ಖರ್ಚು ಕಡಿಮೆಯಿಂದ ಜಾಸ್ತಿ ಇಳುವರಿ ಪಡೆಯೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ. ನಮಸ್ಕಾರ.